ಕೊಂಚ ನಿರಾಳರಾಗಿದ್ದ ಎಚ್.ಡಿ. ರೇವಣ್ಣರಿಗೆ ಈಗ ಮತ್ತೆ ಅವರ ವಿರುದ್ಧದ ಕಿಡ್ನಾಪ್ ಪ್ರಕರಣ ಸಂಕಷ್ಟವನ್ನ ತಂದಿಟ್ಟಿದೆ. ಕಿಡ್ನಾಪ್ ಕೇಸ್ನಲ್ಲಿ ಮತ್ತೆ ಲಾಕ್ ಆಗ್ತಾರಾ ಮಾಜಿ ಸಚಿವ ರೇವಣ್ಣ? ದೊಡ್ಡಗೌಡರ ಪುತ್ರನಿಗೆ ತಪ್ಪದ ಕಾನೂನು ಸಂಕೋಲೆ. ಹಾಗಾದ್ರೆ ಕಿಡ್ನಾಪ್ ಸ್ಟೋರಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ರೇವಣ್ಣರ ವಿರುದ್ಧವಿದ್ದ ಕಿಡ್ನಾಪ್ ಪ್ರಕರಣ ಈಗ ಮತ್ತೆ ರಾಜ್ಯಾದ್ಯಂತ ಸಂಚಲನವನ್ನು ಮೂಡಿಸ್ತಾ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ಕೊಂಚ ನಿರಾಳರಾಗಿದ್ದ ಎಚ್.ಡಿ. ರೇವಣ್ಣರಿಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ದೊಡ್ಡಗೌಡರ ಪುತ್ರನಿಗೆ ತಪ್ಪದ ಕಾನೂನು ಸಂಕೋಲೆ. ಕಿಡ್ನಾಪ್ ಸ್ಟೋರಿಯಲ್ಲಿ ಟ್ವಿಸ್ಟ್ ಮೇಲೊಂದು ಟ್ವಿಸ್ಟ್ಗಳು. ರೇವಣ್ಣಗೆ ಸುಪ್ರೀಂ ಸಂಕಷ್ಟಕ್ಕೂ ಮುನ್ನವೇ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಸಂತ್ರಸ್ತೆಯ ಅಪಹರಣ ಪ್ರಕರಣ ರದ್ದು ಕೋರಿ ಎಚ್.ಡಿ. ರೇವಣ್ಣ ಸಲ್ಲಿಸಿದ್ರಲ್ಲ ಅರ್ಜಿ. ಎಚ್.ಡಿ. ರೇವಣ್ಣರ ಪರ ವಕೀಲರು ವಾದ ಮಂಡನೆಗೆ ಕಾಲಾವಕಾಶ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದರು. ವಕೀಲರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿದ್ದಾರೆಂಬ ಕಾರಣ ನೀಡಿದ ರೇವಣ್ಣ, ಎಚ್.ಡಿ. ರೇವಣ್ಣ ಪರ ವಕೀಲರ ಮನವಿಗೆ ಹೈಕೋರ್ಟ್ ಅಸಮಾಧಾನ. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದ ಗೌರವಾನ್ವಿತ ಪೀಠ ದೋಷಾರೋಪ ಹೊರಿಸದಂತೆ ನೀಡಿದ ಮಧ್ಯಂತರ ತಡೆಯಾಜ್ಞೆಯನ್ನು ತೆರವು ಮಾಡಿದೆ. ಒಟ್ಟು ಇದರ ಸಾರಾಂಶವನ್ನು ಹೇಳಿಬಿಡ್ತೀನಿ. ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದ ಮಾಡಿದ್ದ ಘನಂದಾರಿ ಕೆಲಸಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಕೇಕ್ನಂತೆ ಸೇಲ್ ಆಗಿತ್ತು. ಸೆಕ್ಸ್ ಸ್ಕ್ಯಾಂಡಲ್ ಸಂಬಂಧ ಅವರು ನಡೆಸಿದ್ದ ಅಷ್ಟು ರಾಸಲೀಲೆಗಳು ಪೆನ್ ಡ್ರೈವ್ ಮುಖಾಂತರವಾಗಿ ಊರು ಕೇರಿ ಓಣಿಗಳನ್ನು ದಾಟಿ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಲಭ್ಯ ಅನ್ನೋ ಮಟ್ಟಕ್ಕೆ ಬಂದಿತ್ತು. ಆ ಪ್ರಕರಣದಲ್ಲಿ ಪ್ರಬಲ ಎವಿಡೆನ್ಸ್ ಆಗಿದ್ದ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿಸಿದ್ರು ರೇವಣ್ಣ ಅನ್ನೋ ಆರೋಪ ಇತ್ತು. ಅದಾದ ನಂತರ ಪದ್ಮನಾಭ ನಗರದ ದೇವೇಗೌಡರ ಮಗಳ ನಿವಾಸಕ್ಕೆ ಲಗ್ಗೆ ಇಟ್ಟ SIT ತಂಡ ಮೂಲೆಯಲ್ಲಿ ಮಂಕ ಕೂತ್ಕೊಂಡಿದ್ದು ರೇವಣ್ಣರ ಮುಂದೆ ನಿಂತ್ಕೊಂಡು ಇವರ ಅಂಡರ್ ಅರೆಸ್ಟು ಅಂದ್ರು. ಆ ಪ್ರಕರಣದಲ್ಲಿ ಜೈಲಿಗೆ ಹೋದ್ರು. ಅದಾದ ನಂತರ ಹೊರಬಂದ್ರು. ಈಗ ಅದೇ KR ನಗರದ ಸಂತ್ರಸ್ತೆ ಪ್ರಕರಣ, ಕಿಡ್ನಾಪ್ ಪ್ರಕರಣ ಕೋರ್ಟ್ನಲ್ಲಿ ಸ್ಟೇ ಇತ್ತು. ಆ ಪ್ರಕರಣವನ್ನು ತನಿಖೆ ಮಾಡಬಾರ್ದು ಅಂತೇಳಿ ನ್ಯಾಯಾಲಯ ರೇವಣ್ಣರ ಪರ ನಿಂತ್ಕೊಂಡು ತೀರ್ಪನ್ನು ಕೊಟ್ಟಿತ್ತು. ಆ ರೇವಣ್ಣರ ಆ ಪ್ರಕರಣಕ್ಕೆ ಮಧ್ಯಂತರ ತಡೆಯಾಜ್ಞೆ ಬಂದಿತ್ತು. ತಡೆಯಾಜ್ಞೆ ಇರೋವರೆಗೂ ಕೂಡ ರೇವಣ್ಣ ನಿರಾಳ. ರೇವಣ್ಣರಿಗೆ ಯಾವುದೇ ನಿಬಂಧನೆಗಳಿರಲಿಲ್ಲ. ಹೊಳೆನರಸೀಪುರ ಬಿಟ್ಟು ಹೋಗಬಾರ್ದು, ಅಥವಾ ಮೈಸೂರಿಗೆ ಹೋಗಬಾರ್ದು, ಬೆಂಗಳೂರು ಬಿಟ್ಟು ಹೋಗಬಾರ್ದು, ಈ ತರಹದ ನಿರ್ಬಂಧಗಳೇನೂ ಇರಲಿಲ್ಲ ತಡೆಯಾಜ್ಞೆ ಇರೋವರೆಗೂ. ಈಗ ಆ ತಡೆಯಾಜ್ಞೆಯನ್ನು ಇವತ್ತು ಕೋರ್ಟ್ ತೆರವು ಮಾಡಿದೆ. ಅದರ ಅರ್ಥ ಕಿಡ್ನಾಪ್ ಪ್ರಕರಣದ ತನಿಖೆ ಈಗ ಮುಂದುವರಿಯುತ್ತೆ. ಮತ್ತೆ ರೇವಣ್ಣರನ್ನ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆಗಳಿದ್ದಾವೆ. ರೇವಣ್ಣರ ಕಿಡ್ನಾಪ್ ಪ್ರಕರಣದಲ್ಲಿ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಲಾಗಿತ್ತು ಅನ್ನೋ ಆರೋಪ ಇತ್ತಲ್ಲ, ಆ ಪ್ರಕರಣದ ಸಂಬಂಧ ಯಾರ್ಯಾರನ್ನ ಕರೆಸಿಬೇಕಾದ್ರೂ SIT ತಂಡ ಅಥವಾ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ವಿಚಾರಣೆಗೆ ಒಳಪಡಿಸುತ್ತೆ. ಇನ್ನಿದರ ದೋಷಾರೋಪ ಪಟ್ಟಿ ಸಲ್ಲಿಕೆ ಅಂದರೆ ಚಾರ್ಜ್ ಶೀಟು. ಈಗ ಸಾಮಾನ್ಯವಾಗಿ ಒಂದು ಲೀಗಲ್ ಪ್ರಕ್ರಿಯೆಗಳನ್ನು ಹೇಳ್ಬಿಡ್ತೀನಿ. ಒಂದು ಪ್ರಕರಣ FIR ಆದರೆ ಆ ಪ್ರಕರಣ ಸತ್ಯವಾಗಿದ್ದರೆ ಪೊಲೀಸ್ನವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಇನ್ನು ಆ ಪ್ರಕರಣ ಇದು ಸರಿ ಇಲ್ಲ, ಇದರಲ್ಲೇನೋ ತಪ್ಪು ಮಾಹಿತಿ ಇದೆ ಅಂತ ಸಂದರ್ಭ ಬಂದಾಗ ಪೊಲೀಸ್ನವರು B ರಿಪೋರ್ಟ್ ಸಲ್ಲಿಕೆ ಮಾಡ್ತಾರೆ. ಇನ್ನು ಒಂದು ಪ್ರಕರಣದಲ್ಲಿ ಆರೋಪಿನೇ ಸಿಗಲಿಲ್ಲ, ಎಷ್ಟೇ ಹುಡುಕಾಡಿದ್ರು, ಎಷ್ಟೇ ಭೇದಿಸಿದ್ರು, ಎಷ್ಟೇ ತನಿಖೆ ಮಾಡಿದ್ರು ಆರೋಪಿ ಸಿಗ್ತಾ ಇಲ್ಲ ಅನ್ನುವಾಗ ಡಿಪಾರ್ಟ್ಮೆಂಟು C ರಿಪೋರ್ಟು ಅಂತ ಹಾಕುತ್ತೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಡೆ ಇತ್ತು, ಆ ತಡೆಯನ್ನು ಕೋರ್ಟ್ ತೆರವು ಮಾಡಿದೆ. ಈಗ ಪೊಲೀಸ್ನವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬಹುದು. ಒಟ್ಟಾರೆ ಈ ಒಂದು ಕೋರ್ಟಿನ ತೀರ್ಪು ಪ್ರಕಟ ಆದ ನಂತರ ಎಚ್.ಡಿ. ರೇವಣ್ಣರಿಗೆ ಸಂಕಷ್ಟ ಶುರುವಾಗಿದೆ. ಈ ಪ್ರಕರಣ ಯಾವಾಗ ಬೇಕಾದರೂ, ಯಾವ ಕ್ಷಣ ಬೇಕಾದರೂ ತಿರುವನ್ನು ಪಡೆದುಕೊಳ್ಬಹುದು. ಕಿಡ್ನಾಪ್ ಪ್ರಕರಣ ಅಷ್ಟು ಈಸಿ ಅಲ್ಲ. ಈ ಲೀಗಲ್ ವ್ಯೂಹದಿಂದ ಹೊರಬರೋದು ಅಷ್ಟು ಈಸಿ ಅಲ್ಲ. ಕೆಲವೊಂದು ಸೂಕ್ಷ್ಮ ಪ್ರಕರಣ ಅಂತ ಕರೀತೀವಿ. ಪೋಕ್ಸೋ ಪ್ರಕರಣ, ಅಟ್ರಾಸಿಟಿ ಪ್ರಕರಣ, UAPA ಪ್ರಕರಣ, ಅದೇ ತರಹ ಈ ಕಿಡ್ನಾಪ್ ಪ್ರಕರಣ. ಒಬ್ಬರನ್ನ ಅಪಹರಣ ಮಾಡೋದು ಅಂದರೆ ಅದು ಅಟೆಂಪ್ಟ್ ಟು ಮರ್ಡರ್ ಇದ್ದ ಹಾಗೆ. ಒಬ್ಬರನ್ನು ಬಲವಂತವಾಗಿ ಅಪಹರಿಸಿ ಬೇರೆಡೆಗೆ ಸಾಗಿಸೋದು ಅಂದರೆ ಅದು ಅಷ್ಟು ಸುಲಭದ ಪ್ರಕರಣವೂ ಅಲ್ಲ, ಹಗುರವಾಗಿ ತೆಗೆದುಕೊಳ್ಳಬೇಕಾದ ಪ್ರಕರಣ ಅಲ್ಲ. ಇಟ್ಸ್ ಲೈಕ್ ಹೀನಸ್ ಪ್ರಕರಣ, ಅತಿ ಸೂಕ್ಷ್ಮ ಮತ್ತು ಗಂಭೀರ ಪ್ರಕರಣ. ಸೊ ಈಗ ರೇವಣ್ಣರಿಗೆ ಮತ್ತೊಮ್ಮೆ ಕಾನೂನು ಸಂಕಷ್ಟ ಎದುರಾಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.